ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ಅಭಂಗ ಸತ್ಸಂಗದಲ್ಲಿ ಬಂದಿದ್ದ ಅಭಂಗವನ್ನು ನೋಡೋಣ. ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ಮನಸ್ಸಿಗೆ ಯಾವ ಅವಸ್ಥೆಗೆ ಕರ್ಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ, ನಿಸ್ಸಂಶಯ ಭಕ್ತಿ ಭಾವ, ಭಕ್ತಿ ನಿಸ್ಸಂಶಯ ಭಾವ ನಮ್ಮದು ಹೆಂಗಿರಬೇಕಪ್ಪ, ಒಂದು ಮಗು ಥರ ಇರಬೇಕು. ಮಗುಗೆ ಏನೂ ಗೊತ್ತಿರೋದಿಲ್ಲ, ಅದು ಯಾರ ಹತ್ರನಾರು ಹೋಗುತ್ತದು, ಯಾರು ಎತ್ಕೊಳ್ತಾರೋ ಅವ್ರ ಹತ್ರ ಹೋಗುತ್ತೆ. ಅವ್ರ ಹತ್ರ ಹೋಗಿ ಅದು ಕುಣಿದು ನಗ್ತಾ ನಗಕ್ಕೆ ಶುರು ಮಾಡುತ್ತೆ. ಯಾರನ್ನು ನೋಡಿದ್ರು ನಗುತ್ತೆ, ಯಾಕೆಂದ್ರೆ ಅಲ್ಲಿ ಯಾವ ಥರವಾದ ಸಂಶಯವಿಲ್ಲ. ಆ ಮಗು ಥರ ಬುದ್ಧಿಗೆ ಏನಂತಾರೆ, ನಿರಾಗಸ್ತ ಇಲ್ಲ ಮುಗ್ಧತೆ, ಇಂಗ್ಲೀಷ್ನಲ್ಲಿ ಅಂತೀವಿ ಇನ್ನೋಸೆನ್ಸ್. ಆ ಇನ್ನೋಸೆನ್ಸ್ ಭಾವ ಯಾರ ಹತ್ರ ಇರುತ್ತೋ ಮತ್ತು ಶುದ್ಧ ಭಾವ ಇರಬೇಕು. ಅವಾಗೇನಾಗತ್ತಪ್ಪ, ಆ ಭಗವಂತ ಭೋಳಾ ಭಾವ ಅಂತಾರೆ. ಭೋಳಾ ಶಂಕರಗೆ ಏನಂತಾರೆ, ಭೋಳಾ ಅಂತಾರೆ. ಯಾಕಪ್ಪ, ಅವನು ಆ ಯಾರು ಭೋಳಾ ಸ್ವಭಾವದ ಇರ್ತಾರೋ ಅವ್ರ ಭಕ್ತಿಗೆ ಕಟ್ಟು ಬೀಳೋದು ಸಂಪ್ರದಾಯ ಅವನಿದೆ, ಶಿವಂದು, ಚಿದಂಬರಂದು. ಅದಕ್ಕೆ ನಮ್ಮ ಭಕ್ತಿನಲ್ಲಿ ಯಾವ ಥರವಾದ ಒಂದು ಸಂಶಯ ಇರ್ಕೂಡ್ದು, ಮಿಕ್ಸ್ಚರ್ ಭೇಸಳಪಣ ಅಂತಾರೆ. ಅಂದರೆ ಕಲ್ಮಶ ಇರಬಾರ್ದು, ಮಾಲಿನ್ಯತೆ ಇರಬಾರ್ದು. ಪ್ಯೂರಿಟಿ ಅಂದರೆ ಶುದ್ಧತೆ. ಹಾಲು ಹೆಂಗಿರುತ್ತೋ ಬೆಳ್ಳಗೆ, ನವನೀತ ಬೆಣ್ಣೆ ಹೆಂಗೆ ಬೆಳ್ಳಗಿದೆಯೋ ಹಾಗೆ ನಮ್ಮ ಭಾವ ಶುದ್ಧ ಇರಬೇಕು. ಯಾಕೆಂದರೆ ಪ್ರತಿ ಕ್ಷಣವೂ ನಮ್ಮ ಭಾವಗಳನ್ನು ಅವನು ನೋಡ್ತಾ ಇರ್ತಾನೆ. ನಾವು ಅವನಿಂದ ಮುಚ್ಚುಮರೆ ಮಾಡಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಬ್ರಿಗೆ ಸುಳ್ಳು ಹೇಳ್ಬೋದು, ಮೋಸ ಮಾಡ್ಬೋದು, ಒಬ್ರಿಗೊಂದು ಮಾತು ಹೇಳ್ಬೋದು, ಇನ್ನೊಬ್ರಿಗೆ ಇನ್ನೊಂದು ಮಾತು ಹೇಳ್ಬೋದು. ಅವೆಲ್ಲವೂ ಮಾತು ವಿಚಾರಧಾರ. ನೀವು ಎಷ್ಟು ಪ್ರಕಾರದ ಬಣ್ಣ ಕಟ್ಟು ಮಾತಾಡ್ತೀರೋ ಅಷ್ಟು ಪ್ರಕಾರನೇ ಅದು ಡಬಲ್ಲಾಗಿ ವಾಪಸ್ ನಮಗೆ ಬರುತ್ತೆ. ನಾವೇ ಅದನ್ನು ಸಹಿಸ್ಕೋಬೇಕಾಗತ್ತೆ, ನಾವೇ ಅದನ್ನು ಅನುಭವಿಸ್ಕೋಬೇಕಾಗತ್ತೆ. ಈ ಸೂಕ್ಷ್ಮತ್ವ ಎಲ್ಲಿವರೆಗೂ ನಮಗೆ ಅರ್ಥ ಆಗೋದಿಲ್ವೋ ಅಲ್ಲಿ ತನಕ ಮನಸ್ಸಿನ ನಾವು ಗುಲಾಮರಾಗ್ತೀವಿ. ಇಲ್ಲಿ ಗುರುವಿನ ಗುಲಾಮ ಆಗಬೇಕಾಗಿದೆ, ಮನಸ್ಸಿನ ಗುಲಾಮ ಆಗಂಗಿಲ್ಲ ನಮಗೆ. ಆದರೂ ನಮಗೇನು ಅನ್ಸುತ್ತೆ, ನಾವು ಮಾತಾಡುವಾಗ ಯಾರು ನೋಡ್ತಿದ್ದಾರೆ ನಮ್ಮನ್ನು? ಚಿದಂಬರ ಎಲ್ಲ ಫೋಟೋದಲ್ಲಿ ಕೂತಿಯಾನೆ, ಅವನು ಬಂದು ನೋಡ್ತಾನೇನು? ಅವನು ಸರ್ವವ್ಯಾಪಿ ಇದ್ದಾನೆ ಅಂತ ಬಾಯಲ್ಲಿ ಹೇಳ್ತೀವಿ, ಆದರೆ ಅನುಭವಕ್ಕೆ ಬಂದಿಲ್ಲ. ನಾವು ಎಷ್ಟು ವಿಚಾರಧಾರೆಯಲ್ಲಿ ಕಳಿಸ್ತೀವೋ ಅಷ್ಟು ಹೆಚ್ಚು ಪಟ್ಟಿನಲ್ಲಿ ಯಾವ ಥರದ ವಿಚಾರಧಾರೆ ಕಳಿಸ್ತೀವೋ ಆ ಥರ ವಿಚಾರಧಾರೆನೇ ಪುನಃ ವಾಪಸ್ ಬರುತ್ತೆ. ಅದಕ್ಕೆ ನಿಸ್ಸಂಶಯ ಮತ್ತು ಭೋಳಾ ಸ್ವಭಾವ ಇರಬೇಕು. ಈ ಅಭಂಗದು ಎರಡು ಮುಖ್ಯವಾದ ಶಬ್ದ ಅಂದರೆ ನಿಸ್ಸಂಶಯ ಮತ್ತು ಭೋಳಾ ಭಾವ ಇರಬೇಕು. ಏನು ಹೇಳ್ತಾರೆ ಫಸ್ಟ್ ನೋಡೋಣ. निसंशय असे भक्तीचा तो भाव, त्याज पुढे देव हात जोडी. इतर कल्पना नयेची अंतरी, एक भाव दृढी धरी दृढचित्ती. भाविकासी आवडे एकची तो देव, कल्पनेची ठाव नुरे स्वप्नी. चिदंबरदास म्हणे भोळा भाव, त्याजपासी देव तिष्ठे सदा. जೈ ಚಿದಂಬರ್. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಏನು ಹೇಳ್ತಾರೆ? ಅದಕ್ಕಿಂತ ಮುಂಚೆ ಒಂದು ಆರ್ಟಿಕಲ್ ಇತ್ತು, ಯಾವುದೋ ಒಂದು ಆರ್ಟಿಕಲ್ ಬಂದಿತ್ತು. ಅದರಲ್ಲಿ ಭಕ್ತಿಯ 9 ಅವಸ್ಥೆ ಅಥವಾ 9 ಮೆಟ್ಟಲುಗಳನ್ನು ಏನು ಬರೆದಿದ್ದಾರೋ ನೋಡೋಣ. ಏನಿದೆಯಪ್ಪ, ಎಂಥ ಭಕ್ತಿ ಇದ್ದರೆ ಆ ಭಕ್ತಿದು ಆವಾಗ ಭೋಳಾಭಾವಾಗಿ ನಾವು ನಿರಾಗಸ್ಸಿಂದ ಅವನನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಮೊದಲನೇದು ಶ್ರದ್ಧಾ, ಉತ್ಕಟವಾದ ಶ್ರದ್ಧಾ ಇರಬೇಕು. ನನ್ನ ಭಗವಂತನ ಮೇಲೆ ನನಗೆ ಶ್ರದ್ಧಾ ಇರಬೇಕು, ಅಪಾರ ಶ್ರದ್ಧಾ ಇರಬೇಕು. ಅವನು ಏನು ನನ್ನ ಜೀವನದಲ್ಲಿ ಮಾಡ್ತಿದ್ದಾನೋ, ನಾನು ಒಳ್ಳೆಯದಕ್ಕೆ ಮಾಡ್ತಿದ್ದಾನೆ, ಅಲ್ಲಿ ಯಾವ ಥರವಾದ ಅವನಿಗೆ ಪ್ರಶ್ನೆ ಮಾಡಬಾರ್ದು. ಅವನಿಗೆ ಪ್ರಶ್ನೆ ಮಾಡೋದು ಅಂದರೆ ಏನು, ನಾವು ಗುರುಗಳಿಗೆ ಹೋಗಿ ಪ್ರಶ್ನೆ ಕೇಳ್ತೀವಿ, ಯಾಕ್ರಿ ನಮ್ಮ ಜೀವನದಲ್ಲಿ ಹಿಂಗಾಗ್ತಿದೆ, ಹಿಂಗಾಗ್ತಿಲ್ಲ ಅಂತ ಪ್ರಶ್ನೆಗಳನ್ನು ಮಾಡಬಾರ್ದು. ಸಾಧು ಸಂಘ ಮಾಡಬೇಕು. ಸಾಧು ಸಜ್ಜನರ ಸಂಘ, ಸತ್ಸಂಗ ಮಾಡಿದಾಗ ಅಲ್ಲಿ ನಮ್ಮ ಮನಸ್ಸು ತಿಳಿಯಾಗಿ ಆ ಒಳಗೆ ಏನೇನು ಇದೆಯೋ ಕಲ್ಮಶ ಅದದು ಉಚ್ಚಾಟನೆ ಆಗಿ ನಮಗೆ ಕ್ಲಾರಿಟಿ ಸಿಗತ್ತೆ. ಮೂರನೇದು ಭಜನಕ್ರಿಯೆ. ಭಜನಕ್ರಿಯೆ ಅಂದರೆ ನಾವು ಕೀರ್ತನೆ ಮಾಡೋದು, ಭಜನೆ ಮಾಡೋದು, ಹಾಡು ಹೇಳೋದು, ಅಭಂಗಗಳನ್ನು ಹೇಳೋದು. ಅದರದಿಂದನೂ ಮನಸ್ಸು ಸ್ವಚ್ಛ ಆಗತ್ತೆ, ಕರ್ಮಗಳು ವಾಶೌಟ್ ಆಗತ್ತೆ. 4 ಅನರ್ಥ ನಿವೃತ್ತಿ. ಬೇಡದಿರೋ ವಿಷಯ, ವಸ್ತು, ವ್ಯಕ್ತಿ ಇವೆಲ್ಲದ್ರ ಮೇಲೆ
ನಮ್ಮದು ಆಸಕ್ತಿ ಕಡಿಮೆ ಆಗ್ತಾ ಹೋಗ್ಕೊಂಡು ಅದು ನಿವೃತ್ತಿ ಮಾರ್ಗಕ್ಕೆ ಹೋಗಬೇಕು. ಪ್ರವೃತ್ತಿ ಹೊರಗಡೆಗಲ್ಲ, ನಿವೃತ್ತಿ ಆಗಬೇಕು. ಬೇಡದೇ ವಿಷಯಕ್ಕೆಲ್ಲ ತಲೆ ಹಾಕ್ತೀವಿ ನಾವು. ನಾನು ಮಾತಾಡಲಿಲ್ಲ ಅಂದ್ರೆ ಆ ಕೆಲಸನೇ ಆಗೋದಿಲ್ಲ ಅಂದ್ಬಿಟ್ಟು ನಾನು ತಲೆ ಹಾಕ್ಕೊಂಡು ಮಾತಾಡ್ತೀನಿ. ಅದು ಹಾಗೆ ಮಾಡಬಾರ್ದು. ಹೆಂಗೆ ನಾನು ಯಾವ್ಯಾವ ಮಾತಿಗೆ ಮಾತಾಡೋದು ಸ್ಟಾಪ್ ಮಾಡೋಕ್ಕೆ ಶುರು ಮಾಡ್ತೀನೋ ಆವಾಗ ನನ್ನ ನಿವೃತ್ತಿ ಮಾರ್ಗ ಶುರುವಾಗುತ್ತೆ. ಈಗೆಲ್ಲ ಹೆಂಗಿದೆ ನಮ್ಮ ಮಾರ್ಗ? ಪ್ರವೃತ್ತಿ ಮಾರ್ಗ. ಎಲ್ಲಿ ಹೇಳಿದ್ರು ನಾನು ಬಾಯಿ ತೆಗಿಬೇಕು ಅಂತ ಅನಿಸುತ್ತೆ. ಅದು ಅಲ್ಲ, ಪ್ರವೃತ್ತಿಯಿಂದ ನಿವೃತ್ತಿ ಮಾರ್ಗಕ್ಕೆ ಹೋಗಬೇಕು. ಯಾಕೆಂದರೆ ಭಗವಂತ ಒಳಗಿದ್ದಾನೆ. ನಿಷ್ಠಾ ಅಂದರೆ ಹೆಂಗೆ? ಅಚಲತ್ವ, ಸ್ಥಿರತ್ವ. ನಾನು ಏನು ಕೆಲಸ ಕಮಿಟ್ಮೆಂಟ್ ಮಾಡ್ತೀನೋ ಒಮ್ಮೆ ಇದನ್ನು ಮಾಡೇ ಮಾಡ್ತೀನಿ, ಇವತ್ತಿನಿಂದ ನಾಮಸ್ಮರಣೆ ಇಷ್ಟೊತ್ತು ಮಾಡ್ತೀನಿ ಅಂದರೆ ಅಷ್ಟೊತ್ತು ಮಾಡಲೇಬೇಕು. ಈ ಕಡೆ ದುನಿಯಾ ಇದರ್ಕಿ ಉದರ್ ಹೋ ಜಾನೇದು, ಆದರೆ ನಾನು ನನ್ನ ನಿಷ್ಠೆನ ಬಿಡೋದಿಲ್ಲ. ಯಾರು ಬಂದರೂ ಪರವಾಗಿಲ್ಲ, ಯಾರು ಹೋದರೂ ಪರವಾಗಿಲ್ಲ, ಯಾರು ನನ್ನ ಬಗ್ಗೆ ಏನು ವಿಚಾರ ಮಾಡ್ತಾರೆ ಅನ್ನೋದ್ರೂ ಪರವಾಗಿಲ್ಲ. ಆದರೆ ನನಗೆ ಕೊಟ್ಟಿರೋ ಸಾಧನೆಯಲ್ಲಿ ನಿಷ್ಠತೆ, ಅಚಲತ್ವ ಇರಬೇಕು. ಆಸಕ್ತಿ, ರುಚಿ ಯಾತ್ರ ಬಗ್ಗೆ ಇರಬೇಕು. ಭಗವಂತನ ಸದ್ಗ್ರಂಥದ ಬಗ್ಗೆ ಲೀಲಾ ಕೇಳಬೇಕು, ಶ್ರವಣ ಮಾಡಬೇಕು ಅನ್ನೋದು ಅಭಿರುಚಿ ಇರಬೇಕು. ಆಸಕ್ತಿ, ಇಲ್ಲಿ ಆಸಕ್ತಿ ಯಾವುದು ಹೇಳ್ತಿದ್ದಾರೆ? ಅಟ್ಯಾಚ್ಮೆಂಟ್ ಯಾರ ಬಗ್ಗೆ ಇರಬೇಕು? ಕೇವಲ ಭಗವಂತನ ಬಗ್ಗೆ ಅಟ್ಯಾಚ್ಮೆಂಟ್ ಇರಬೇಕು. ಬಾಕಿ ಎಲ್ಲ ಅಟ್ಯಾಚ್ಮೆಂಟ್ ಬಿಡ್ತಾ ಹೋಗಬೇಕು. ಮನಸ್ಸಿಂದ ಎಲ್ಲರನ್ನೂ ತ್ಯಜಿಸಿ ಭಗವಂತನೊಡನೆ ಅಟ್ಯಾಚ್ಮೆಂಟ್, ಆಸಕ್ತಿ ಇಟ್ಕೋಬೇಕು. ಭಾವ ಅಂದರೆ ಲವ್, ಅವನ ಪ್ರತಿ ಶುದ್ಧವಾದ ಭಾವ. ಆ ಶುದ್ಧವಾದ ಭಾವನೆ ನಮಗೆ ಅವನ ತನಕ ಮುಟ್ಸತ್ತೆ. ಕಡೆಗೆ ಹೇಳ್ಯಾರ ಭಾವದ ಇನ್ನೊಂದು ರೂಪಾಂತರ, ಇನ್ನೊಂದು ಪರಮೋಚ್ಚವಸ್ಥೆ ಅಂದರೆ ಪ್ರೇಮ, ಪ್ಯೂರ್ ಲವ್ ಫಾರ್ ಗಾಡ್. ಅವನೊಡನೆ ಶುದ್ಧವಾದ, ನಿರ್ಮಲವಾದ, ಸ್ವಚ್ಛವಾದ ಪ್ರೇಮ. ಅಲ್ಲಿ ಯಾವ ಥರವಾದ? ನಮ್ಮ ಈ ಪ್ರಾಪಂಚಿಕ ಪ್ರೇಮ ಅಲ್ಲ, ಸ್ವಾರ್ಥದ ಪ್ರೇಮ ಅಲ್ಲ, ದೈಹಿಕ ಪ್ರೇಮ ಅಲ್ಲ. ಈ ಪ್ರೇಮ ಪರಮೋಚ್ಚವಸ್ಥೆ ಪ್ರೇಮ, ಎಲ್ಲಿ ಮನಸ್ಸು ಮತ್ತು ಆತ್ಮನೊಡನೆ ಸಂಬಂಧ ಸ್ಥಾಪಿತ ಆಗತ್ತೆ. ಅಂದರೆ ನಾನೇ ಆ ಪರಬ್ರಹ್ಮನ ಒಂದು ಸ್ವರೂಪ, ಒಂದು ಅಂಶ ಅಂತ ನನಗೆ ಗೊತ್ತಾಗತ್ತೆ. ಅದು ಪ್ರೇಮ ಸ್ವರೂಪ ಆಗೋದು. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ನಿಸ್ಸಂಶಯ ಅಸೆ ಭಕ್ತಿ ಚಾತೋ ಭಾವ ತ್ಯಾಜ್ ಪುಡೆ ದೇವ ಹಾತ ಜೋಡತಿ. ಅಂದರೆ ಯಾರಿಗೆ ಸಂಶಯ ಇರೋದಿಲ್ವೋ, ನಿಸ್ಸಂಶಯ ಅಂದರೆ ಏನು? ಈ ಕ್ಷಣಕ್ಕೆ ನನಗೇನೋ ಆಯಿತು, ನನ್ನ ಸಿಚುವೇಶನ್ ಬಂತು, ಓ ಹಿಂಗ್ಯಾಕಾಯಿತು, ಅವ್ರು ಹಿಂಗ್ಯಾಕೆ ಹೇಳಿದ್ರು, ಇವ್ರು ಹಿಂಗ್ಯಾಕೆ ನನ್ನ ಜೊತೆ ಮಾಡಿದ್ರು, ಇದು ಅಲ್ಲ. ನಿಸ್ಸಂಶಯ ಅಸೆ ಭಕ್ತಿ ಚಾತೋ ಭಾವ. ಯಾರಿಗೆ ಯತ್ಕಿಂಚಿತ್ ಸಂಶಯನೂ ಇರೋದಿಲ್ಲ. ಯಾರ ಮೇಲೆ? ಆ ಪರಬ್ರಹ್ಮ ಪರಮಾತ್ಮ ಚಿದಂಬರನ ಮೇಲೆ. ನನ್ನ ಜೀವನದಲ್ಲಿ ಈ ಕ್ಷಣದಲ್ಲಿ ಏನಾಗ್ತಾ ಇದೆಯೋ ಅದನ್ನು ಟೋಟಲ್ ಆಕ್ಸೆಪ್ಟೆನ್ಸಿಂದ ನೀನೇ ಎಲ್ಲವೂ ಮಾಡ್ತಿರೋದು. ನಾವು ಹೇಳ್ತೀವಿ ಬಾಯಲ್ಲಿ, ಖೇಳ ತುಜೆ ಭಗವಾನ್ ಚಿದಂಬರ ಅಂತ. ಆದರೆ ಅವ್ನು ಮಾಡಿದ ಖೇಳಲ್ಲಿ ನಮ್ಮ ಸಲುವಾಗಿ ಏನು ಮಾಡ್ತಿದ್ದಾನೆ, ನಮ್ಮ ಒಳ್ಳೇದಾಗಿ ಮಾಡ್ತಾ ಇದ್ದಾನೆ ಅಂತ ನಮಗೆ ನಂಬಿಕೆ ಇಲ್ಲ. ಅದಕ್ಕೆ ತಕ್ಷಣ ಕ್ವೆಶ್ಚನ್ ಮಾರ್ಕ್. ಯಾಕೆ ಅನ್ನೋದು ಮೊದಲು ಕ್ವೆಶ್ಚನ್ ಕೇಳ್ತೀನಿ. ವೈ, ಆಮೇಲೆ ಎರಡನೇದು ಯಾಕೆ. ಇಲ್ಲ ಕನ್ನಡದಲ್ಲಿ, ಇಲ್ಲ ಹಿಂದಿ ಮರಾಠಿದಲ್ಲಿ ಕಾ ಅಂತ ಕೇಳ್ತೀವಿ. ಯಾಕೆ ಕ್ವೆಶ್ಚನ್ ಮಾರ್ಕ್ಸ್ ಹಾಕ್ತೀವಲ್ಲಿ. ಯಾಕೆ ಕ್ವೆಶ್ಚನ್ ಮಾರ್ಕ್ ಹಾಕೋದು ಅಂದರೆ ಏನು? ನಿಮಗೆ ಅವನ ಮೇಲೆ ನಂಬಿಕೆ ಇಲ್ಲ. ಅಂಥವನ ಮುಂದೆ, ಯಾರಿಗೆ ಸಂಶಯ ರಹಿತವಾಗಿರ್ತಾನೋ ಅಂಥವನ ಮುಂದೆ ಭಗವಂತನೇ ತಾನು ಸ್ವತಃ ಕೈ ಜೋಡಿಸಿ ನಿಂತಿರ್ತಾನೆ. ಅಂದರೆ ಭಾವ ಭಕ್ತಿ ಸಾ ಬುಕೇಲ ಮಣೂನಿ ಮೃತ್ಯು ಲೋಕಿಯಾಲ ಅಂದ್ಬಿಟ್ಟು ಆ ಭಕ್ತನ ಸಲುವಾಗಿ ಅವನು ಬರ್ತಾನೆ. ಇತರ ಕಲ್ಪನಾ ನಯೇಚಿ ಅಂತರಿ ಏಕ ಭಾವಧರಿ ದೃಢಚಿತ್ತಿ. ಒಂದೇ ಒಂದು ಭಾವ, ಏನಪ್ಪ? ಏಕಮೇವ ದ್ವಿತೀಯ, ಪರಮಾತ್ಮ ಒಬ್ಬನೇ ಇರೋನು, ಸರ್ವ ವ್ಯಾಪಕನಾಗಿದ್ದಾನೆ, ಎಲ್ಲರಲ್ಲೂ ಅವನಿದ್ದಾನೆ ಅಂದಮೇಲೆ ಇನ್ನು ಇತರ ಕಲ್ಪನಾ ಅವನು ಬೇರೆ. ಅಲ್ಲಿ ಬೇರೆ ಒಬ್ಬ ವ್ಯಕ್ತಿನ ಯಾವಾಗ ನೋಡ್ತೀರಾ? ಅವನ ಬಗ್ಗೆ ವಿಚಾರ ಬಂದಾಗ ವ್ಯಕ್ತಿನ ನೋಡ್ತೀರಾ. ಓ ಇವನು ಹಿಂಗಿದ್ದಾನೆ, ಇವಳು ಹಿಂಗಿದ್ದಾಳೆ, ಈಕಿ ನನಗೆ ಹಂಗೆ ಹೇಳಿದ್ಲು, ಹಂಗೆ ಮಾಡಿದ್ಲು, ಅದು ಮಾಡಿದ್ಲು, ಈಕಿ ಜೋಡಿ ನಾನು ಮಾತಾಡಬಾರ್ದು, ಆಕಿ ಜೋಡಿ ಮಾತಾಡಬೇಕು, ಈಕಿ ಪೋಸ್ಟ್ ಲೈಕ್ ಮಾಡಬೇಕು, ಆಕಿ ಪೋಸ್ಟ್ ಲೈಕ್ ಮಾಡಬಾರ್ದು. ಇದೆಲ್ಲವೂ ಕಲ್ಪನಾ ಎಲ್ಲಿ ತನಕ ಇರುತ್ತೆ? ಎಲ್ಲಿ ತನಕ ನನ್ನಲ್ಲಿ ಭೇದ ಬುದ್ಧಿ ಇದೆ. ಇವರೆಲ್ಲರೂ ಚಿದಂಬರ ಸ್ವರೂಪ ಅಂತ ಬಾಯಲ್ಲಿ ಹೇಳ್ತೀನಿ, ಕೃತಿಯಲ್ಲಿ ಅದರ ವಿರುದ್ಧವಾಗಿ ಮಾಡ್ತೀವಿ. ಶ್ರೀ ಮಹಾರಾಜರಿದೆ ಹೇಳ್ತಾರೆ, ನಾನು ಕೃತಿಯಲ್ಲಿ ನೋಡ್ತೀನಿ, ನೀವೇನು ಕೃತಿಯಲ್ಲಿ ಮಾಡ್ತೀರೋ ಅದನ್ನು ನೋಡ್ತೀನಿ. ನಿಮ್ಮ ಕೃತಿ ಹೇಳಿದ್ದ ಮಾತು ವಿರುದ್ಧವಾಗಿರುತ್ತೆ. ಒಬ್ರದ್ದು ಪೋಸ್ಟ್ ಲೈಕ್ ಮಾಡೋದು, ಇನ್ನೊಬ್ರು ಪೋಸ್ಟ್ ಲೈಕ್ ಮಾಡೋದಲ್ಲ. ಅಂದರೆ ಏನರ್ಥ? ನೀವು ಒಬ್ಬರಲ್ಲಿ ಚಿದಂಬರನ ನೋಡ್ತೀರಾ, ಇನ್ನೊಬ್ಬರಲ್ಲಿ ಚಿದಂಬರನ ನೋಡೋದಿಲ್ಲ. ಅಂದರೆ ಏನಾಯಿತು? ನಮ್ಮಲ್ಲಿ
ಭೇದ ಬುದ್ಧಿ. ಸರ್ವವ್ಯಾಪಕ ಚಿದಂಬರ ಇದ್ಮೇಲೆ ಭೇದ ಬುದ್ಧಿ ಯಾಕೆ ಬಂತು? ಯಾಕೆಂದರೆ ನನ್ನ ಮನಸ್ಸು ಅವರನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅವರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಅವ್ರು ನನ್ಕಿನ್ನ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಮಾತು ಏನಪ್ಪ ಅಂದರೆ, ಯಾರೂ ನಮ್ಕಿನ್ನ ಮುಂದೆ, ಯಾರೂ ನಮ್ಕಿನ್ನ ಹಿಂದಿರೋದಿಲ್ಲ. ಪರಮಾರ್ಥದಲ್ಲಿ ಚೈತನ್ಯ ಸ್ವರೂಪ ಎಲ್ಲರಲ್ಲೂ ಸೇಮ್ ಇದೆ. ಅದನ್ನು ಪಡ್ಕೊಳ್ಳೋ ಶಕ್ತಿ ಪರಮಾತ್ಮ ಎಲ್ಲರಿಗೂ ಕೊಟ್ಟಿದ್ದಾನೆ. ಅವರವರ ಕರ್ಮಾನುಸಾರ, ಪ್ರಾರಬ್ಧಾನುಸಾರ ಅವ್ರು ಏನು ಪಡ್ಕೋತಾರೋ ಅದು ಅವ್ರವ್ರ ಪ್ರಾರಬ್ಧಾನುಸಾರ ಬರೆದಿರುತ್ತೆ ಪೇಪರು. ನೀವು ಅವ್ರ ಪೇಪರು ನಮ್ಮ ಪೇಪರ್ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಜೀವನ ಇಲ್ಲೇ ಹಾಳಾಗೋಗುತ್ತೆ. ಪಾರಮಾರ್ಥಕ್ಕೆ ಬಂದು ನಾವು ಇದನ್ನೇ ಮೊದಲು ತಪ್ಪು ಮಾಡೋದು. ನಿಮ್ಮ ಪೇಪರ್ ನೋಡಿ ನಾನು ನಿಮ್ಮ ಪೇಪರ್ ಕಾಪಿ ಮಾಡಿದ್ರೆ ನಾನು ಹಾಳಾಗಿ ಹೋಗ್ತೀನಿ. ನಾವು ಇದನ್ನೇ ಮಾಡ್ತಾ ಇರೋದು ಈಗ. ನಿಮ್ಮ ಪೇಪರ್ ಕಾಪಿ ಮಾಡ್ಕೊಂಡು ನಾನು ನನ್ನ ಪೇಪರ್ ಬರೆಯೋದು ಪ್ರಶ್ನೆಗಳನ್ನು ನೋಡ್ತಾ ಇದ್ದೀನಿ. ನಿಮ್ಮ ಪೇಪರ್ ಬೇರೆ ಇದೆ, ನನ್ನ ಪೇಪರ್ ಬೇರೆ ಇದೆ. ನಾನು ನಿಮ್ಮ ಪೇಪರ್ ಕಾಪಿ ಮಾಡಿದ್ರೆ ನಾನು ಉದ್ಧಾರ ಆಗತ್ತೇನೋ? ಆಗೋದಿಲ್ಲ. ಮತ್ತು ನಾನು ಎಲ್ಲರಲ್ಲೂ ಚಿದಂಬರ ಹಿಂಗೆ ನೋಡ್ಲಿಕ್ಕೆ ಸಾಧ್ಯತೆಯೇ ಆಗೋದಿಲ್ಲ. ಎಲ್ಲಿವರೆಗೂ ನಿಮ್ಮ ಪೇಪರು, ನಿಮ್ಮ ಭಾವ, ನಿಮ್ಮ ಭಕ್ತಿ, ನನ್ನ ಭಾವ, ನನ್ನ ಭಕ್ತಿ ಎಲ್ಲವೂ ಬೇರೆ ಉಂಟು. ಯಾಕೆಂದರೆ ಅದು ಜನ್ಮಾಂತರದ ಸಾಧನೆ, ಜನ್ಮಾಂತರದ ಕರ್ಮದಿಂದ ನಾವು ಬಂದಿದ್ದೀವಿ ಇಲ್ಲಿ. ಆದರೆ ಜೊತೆಗೆ ಸೇರಿದಾಗ ನಾವು ಒಬ್ರನ್ನ ಜೊತೆಗೆ ಕರ್ಕೊಂಡು ಹೋಗಬಹುದು. ಆದರೆ ಇದು ಇಂಡಿವಿಜುವಲ್ ಜರ್ನಿ. ಅದಕ್ಕೆ ಒಂದೇ ಒಂದು ಭಾವ ಚಿತ್ತದಲ್ಲಿ ದೃಢ ಇಟ್ಕೋಬೇಕು. ಈ ಥರ ಕಲ್ಪನೆ ಎಲ್ಲ ಬಿಟ್ಟು ಹಾಕಿದಾಗ ಕೇವಲ ನನ್ನ ತಲೆ ಒಳಗೆ ಚಿದಂಬರ ಬಿಟ್ಟು ಇನ್ಯಾರೂ ಇರೋಕ್ಕೆ ಸಾಧ್ಯತೆಯೇ ಇಲ್ಲ. ಭಾವಿಕಾಸಿ ಆವಡೆ ಏಕಚೀತೋ ದೇವ. ಭಾವಿಕಾಸಿ ಆವಡೆ, ಏನು ಆವಡೆ? ನನಗೆ ಚಿದಂಬರನ್ ಬಿಟ್ಟು ಇನ್ನೇನು ಆವಡಿಲ್ಲ. ಹಾಗಂದ್ರೆ ಚಿದಂಬರನ್ ಬಿಟ್ಟು ನನಗೆ ಯಾರೂ ಆವಡಿಲ್ಲ ಅಂತಲ್ಲ. ಚಿದಂಬರನೇ ಬ್ರಹ್ಮಮಯ ಚಿದಂಬರ ಸರ್ವ ಜಗತ್ನಲ್ಲಿ ಅವ್ನು ವ್ಯಾಪಕಿಸ. ಒಂದು ಗಿಡ ಇರಲಿ, ಒಂದು ಮರ ಇರಲಿ, ಒಂದು ಹೂವಿರಲಿ, ಒಂದು ನಾಯಿ ಇರಲಿ, ಒಂದು ಬೆಕ್ಕಿರಲಿ, ಒಂದು ಮಂಗಣ್ಣ ಇರಲಿ, ಒಬ್ಬ ಮನುಷ್ಯ ಇರಲಿ, ಎಲ್ಲರಲ್ಲೂ ಆ ಚೈತನ್ಯ ಸೇಮ್ ಇದೆ ಅಂತ ನಾ ಚರಾಚರ ಸೃಷ್ಟಿ ನೋಡ್ತಿರುವಾಗ ನನಗೆ ಏಕಚೀತೋ ದೇವ ಕಾಣಿಸ್ತಾ ಇರ್ತಾನೆ. ಕಲ್ಪನೀಚಿ ಠಾವ ನುರೇ ಸ್ವಪ್ನಿ. ಸ್ವಪ್ನದಲ್ಲೂ ನನಗೆ ಯಾರೂ ಬೇರೆ ಕಾಣಿಸೋದಿಲ್ಲ. ಅಲ್ಲಿ ಕಲ್ಪನೆಗೆ ಜಾಗನೇ ಇಲ್ಲ. ಅಲ್ಲಿ ಚಿದಂಬರ ದಾಸಮಣೆ ಭೋಳಾ ಭಾವ ತ್ಯಾಜಪಾಸಿ ದೇವತಿಷ್ಠೆ ಸದಾ. ಇಂಥ ಭೋಳಾ ಭಾವ ಯಾರ ಹತ್ರ ಇರುತ್ತೋ ಅಲ್ಲಿ ತಿಷ್ಠೆ ಸದಾ. ಸದಾ ಚಿದಂಬರನ ವಾಸ ಅಲ್ಲೇ ಇರುತ್ತೆ. ಹೊರಗಡೆ ಒಳಗಡೆ ಸದಾ ಅವನ ವಾಸ ಅಲ್ಲೇ ಇರುತ್ತೆ. ಯಾರ ಹತ್ರ? ಯಾರಲ್ಲಿ ಭೋಳಾ ಭಾವ ಉಂಟೋ ಅವನ ಹತ್ರ. ಭೋಳಾ ಭಾವ ಅಂದರೆ ಹಿಂಗಲ್ಲ, ಈ ಕ್ಷಣಕ್ಕೆ ಭೋಳಾ ಭಾವ ಇದೆ, ಮುಂದಿನ ಕ್ಷಣಕ್ಕೆ ಅವ್ರು ಏನಾದ್ರು ಹೇಳ್ಕೊಡ್ಲೆ ಆಗಲೇ ಅವ್ರ ಮೈ ಮೇಲೆ ಹತ್ತು ಅವ್ರ ಜೊತೆ ಜಗಳ ಮಾಡಿ ಅವ್ರ ಕೂದಲು ಕಿತ್ತಾಡಿಬಿಟ್ಟು ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಪುನಃ ನನಗೆ ಭೋಳಾ ಭಾವ ಇದೆ. ಹಂಗೆ ಆಗೋದಿಲ್ಲ. ಈ ಕ್ಷಣಕ್ಕೆ ನಾನು ಸಿಟ್ಟು ಮಾಡಿದ್ರೆ ಬಹಳ ಅಷ್ಟು ಘಾತಕ ಅಂದರೆ ಕ್ರೋಧ. ನೀವು ಮನಸ್ಸೊಳಗೆ ನಾನು ಕ್ರೋಧ ತೋರಿಸ್ತಿಲ್ಲ ಅಂದರೂ ಸಹ ಮನಸ್ಸೊಳಗೆ ಬಂದರೂ ಕೂಡ ಕ್ರೋಧ ಅದು ಘಾತಕ ಆಗತ್ತೆ ಸಾಧನೆಗೆ. ಅದಕ್ಕೆ ನಾವೇನು ಮಾಡಬೇಕು? ಈ ಕ್ರೋಧ, ಲೋಭ, ಮೋಹ, ಮತ್ಸರ, ಅಸೂಯೆ ಎಲ್ಲ ವಿಕಾರದನ್ನು ಹೋಮ ಮಾಡಬೇಕು. ಅಗ್ನಿಕುಂಡ ಎಲ್ಲಿದೆ ನಮ್ಮ ಶರೀರದಲ್ಲಿ? ನಾಭಿಚಕ್ರ. ನಾಭಿಚಕ್ರ ಅಂದರೆ ಮಣಿಪುರ ಚಕ್ರದಲ್ಲಿದೆ. ಅಗ್ನಿಕುಂಡನ ಪ್ರಜ್ವಲಿತ ಮಾಡಬೇಕು. ಅಗ್ನಿಕುಂಡನ ಕಣ್ಮುಂದೆ ತಗೊಂಡ್ಬಿಟ್ಟು ಆ ಅಗ್ನಿಕುಂಡದಲ್ಲಿ ನನ್ನ ವಿಕಾರವನ್ನು ಎಲ್ಲವನ್ನು ಭಸ್ಮ ಮಾಡಪ್ಪ ತಂದೆ ಸ್ವಾಮಿ ಸದ್ಗುರುನಾಥ ಚಿದಂಬರ ಅಂತ ಅವನನ್ನು ಬೇಡ್ಕೊಂಡು ಅದರಲ್ಲಿ ಎಲ್ಲವೂ ವಿಚಾರ, ನನಗೆ ಯಾರ ಬಗ್ಗೆ ಏನು ಅನಿಸತ್ತೆ, ಏನು ಅನಿಸಲ್ಲ, ಎಲ್ಲವೂ ವಿಚಾರನ ತಗೊಂಡು ಭಸ್ಮ ಮಾಡಿದಾಗ ಏನಾಗುತ್ತೆ? ಇದು ಶುದ್ಧ ಆಗ್ತಾ ಹೋಗುತ್ತೆ. ಇದು ವ್ಯಾಪಕ ಆಗ್ತಾ ಹೋಗುತ್ತೆ. ಅನಾಹತ ಚಕ್ರ ವ್ಯಾಪಕ ಆಗ್ತಾ ಹೋಗುತ್ತೆ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು, ನಿಮಗೆ ಯಾವಾಗ ಹಿಂಗೆ ಅನಿಸುತ್ತೋ ಒಂದು ಕೆಲಸ ಮಾಡಿ, ಒಂದು ಪೇಪರ್ನಲ್ಲಿ ನಿಮಗೆಲ್ಲ ಮಾತುಗಳನ್ನು ಬರೀರಿ. ಯಾರು ನಿಮಗೇನು ಅಂದಿದ್ರು, ಯಾರು ನಿಮಗೇನು ಇಷ್ಟ ಇಲ್ಲ, ಯಾರು ಮಾತಾಡಿದರು, ಒಂದು ಮನಸ್ಸು ನೋಯಿಸಿದ್ರು, ಹಿಂಗೆ ಅಂದಿದ್ರು, ಹಂಗೆ ಅಂದಿದ್ರು, ಯಾರು ಇಷ್ಟ ಇಲ್ಲ ಎಲ್ಲದೂ ಬರೆದು ಅದನ್ನು ಸುಟ್ಟು ಬಿಟ್ಬಿಟ್ಟು ಅದನ್ನು ಫ್ಲಶ್ ಮಾಡಿಬಿಡ್ರಿ. ಅಂದರೆ ನಿಮ್ಮ ಇಮೋಷ್ನಲ್ ಬ್ಯಾಗೇಜ್ ಕಡಿಮೆ ಆಗುತ್ತೆ, ಮನಸ್ಸಿನ ಮೇಲೆ ಭಾರ ಕಡಿಮೆ ಆಗುತ್ತೆ. ಈ ಪ್ರಯೋಗ ಮಾಡಿ ನೋಡಿ, ನಿಮಗೆ ಹೆಂಗೆ ಅನಿಸುತ್ತೆ ನಿಮಗೆ ಗೊತ್ತಾಗತ್ತೆ. ಯಾವಾಗ ಆ ಭಾರ ಅವ್ರ ಬಗ್ಗೆ ಇವ್ರ ಬಗ್ಗೆ ಇಷ್ಟು ವಿಚಾರ ಇಟ್ಕೊಂಡಿದ್ದು ಎದೆ ಎಲ್ಲ ಭಾರ ಆಗೋಗಿರುತ್ತೆ. ಅವಾಗೆಲ್ಲ ಬರೆದು ಆಚೆ ತೆಗೆದು ಹಾಕಿ ಅದನ್ನು ನಾವು ಸುಟ್ಟು ಬಿಟ್ಟರೆ ನಮ್ಮ ಹೃದಯ ಹಗೂರ ಆಗತ್ತೆ. ಹಗೂರ ಮನಸ್ಸಿನಲ್ಲಾದಾಗ ಅದು ಸೂಕ್ಷ್ಮ 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 ಆಗ್ತಾ ಹೋಗಿ ಅಲ್ಲಿ ಜಡತ್ವದಿಂದ ಹೃದಯ ಭಾರ ಆಗಿದೆ ಅಂದರೆ ಕಲ್ಲಂಗಾಗ್ಬಿಟ್ಟಿದೆ, ಅದು ಜಡತ್ವ ಹೊಂದಿದೆ. ಅದನ್ನು ಸೂಕ್ಷ್ಮದ ಕಡೆ ತೊಗೊಂಡು ಹೋಗಬೇಕು. ಚೈತನ್ಯ ಸ್ವರೂಪ ದರ್ಶನ ನಿರಾಕಾರದ ಮಾಡಬೇಕು ಅಂದರೆ ನಾವು ಇದನ್ನೆಲ್ಲ ಕಿತ್ತಾಚೆ ಹಾಕಿದಾಗ ಅದು ಶುದ್ಧ
ಸ್ವಚ್ಛ ನಿರ್ಮಲ ಆಗತ್ತೆ. ಆವಾಗ ಈ ಭೋಳಾ ಭಾವ ತಾನಾಗೆ ತಾನು ಉಂಟಾಗತ್ತೆ ಅಂತ ರಾಜಾರಾಮ್ ಮಹಾರಾಜರು ಹೇಳ್ತಾರೆ. ಅಲ್ಲೇ ತಿಷ್ಠೆ ಸದಾ ಕಾಲ ನಮ್ಮ ಜೊತೆಗಿರ್ತಾನೆ. 24 ಗಂಟೆಗಳ ಕಾಲ ನಾನು ಅವನೊಡನೆ ಇರ್ತೀನಿ. ಅವನಿದಾನ ನನ್ನ ಜೊತೆಗೆ ಯಾವಾಗಲೂ, ನಾನು ಅವನ ಜೊತೆಗಿರ್ಬೇಕೀಗ. ಅದು ಆಗತ್ತೆ, ಭೋಳಾ ಭಾವ ಉಂಟಾದಾಗ ಆಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ರಾಜಾರಾಮ್ ಮಹಾರಾಜ ಚರಣಕ್ಕೆ ಈ ಅಭಂಗವನ್ನು ಅರ್ಪಿಸುತ್ತಾ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಚಿದಂಬರ.